ಅತಿಥಿ ಶಿಕ್ಷಕ ತಗೊಂಡು ಬರಲ್ಲ. ಹೆಚ್ಚುವರಿ ಶಿಕ್ಷಕರು ಇರ್ತಾರೆ ನೋಡ್ರಿ, ಆಲ್ಟರ್ನೇಟ್ ಮಾಡಿ ಭಾಷಾ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ ಕಳಿಸಿದ್ವಿ. ಈಗ ನಾವು ಮಾಡ್ತೀವಿ, ಸರ್ಕಾರ ಮಾಡ್ಬಿಡ್ತೀವಿ. ಎಲ್ಲ ತಾಲೂಕುಗಳಿಗೆ ಏನಂತಂದ್ರೆ ಈ ಮೇಲೂ ಇದು ಶಿಕ್ಷಕ ಸರಿಯಾದ ಸಮಯಕ್ಕೆ ಬರಬೇಕು, ಪರೀಕ್ಷಾ ಸಮಯ ಆಮೇಲೆ ಮೇಲ್ಗಳಿಂದ ಮೇಲೆ ದೂರುಗಳು ಬರ್ತಿದ್ದಾವೆ, ಅದರಿಂದ ಸಭೆಗೆ ಸಮಯಕ್ಕೆ ಬರಬೇಕು. ಈಗ ಅಟೆಂಡೆನ್ಸ್ ಮಾಡಿಬಿಟ್ಟಿದ್ದಾರೆ ಸರ್, ಈಗ ಅದು ಈಗ ಒಂದು ತಿಂಗಳ ಜಾರಿ ಆಗ್ತದೆ. ಏನಂತಂದ್ರೆ ಕಂಪಲ್ಸರಿ ಹೋಗಿದ್ರೆ ಅಲ್ಲಿ ತೋರಿಸ್ಬಿಡ್ತದೆ ಎಲ್ಲರೂ. ಈಗ ಹಂಗೆ ಮಾಡಿದ್ರೆ ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದ್ರ ಪ್ರಕಾರ ಮಾಡ್ತಾರೆ. ಸೊ ಕೆಲವು ಇದ್ರದ್ದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಒಂದು 15-20 ಸೆಟ್ ಆಗ್ಬಿಡುತ್ತೆ. ಆದರೂ ನೀವು ಕೊಟ್ಟಿದ್ರಲ್ಲ ಲೆಟ್ರು, ಮೇಡಮ್ ಗಮನಕ್ಕೆ ತಂದು ಎಲ್ಲ 4 BOC ಲೆಟ್ರ್ ಮಾಡ್ತೀವಿ. ಸರಿಯಾಗಿ ಸಮಯಕ್ಕೆ ಟೀಚರ್ಸ್ ಹೋಗ್ಬೇಕಾಗುತ್ತೆ, ಹೋಗಲೇಬೇಕು ಅಂತೇಳಿ. ಇನ್ನು ಕೊರತೆ ಇರೋ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇಡೀ ಎಲ್ಲ ಕಡೆ ಆಲ್ರೆಡಿ ಇರೋ ಶಿಕ್ಷಕರನ್ನೇ ಹೆಚ್ಚು ಇದ್ರೆ ಎಲ್ಲಿ ಪೂರ್ತಿ ಇರಲ್ಲ, ಒಂದೊಂದು ಶಿಕ್ಷಕರ ಒಂದೊಂದು ಅಂತಂದ್ರೆ ಸ್ವಲ್ಪ ಆಲ್ಟರ್ನೇಟ್ ಮಾಡಿ ಹೆಚ್ಚುವರಿ ಕಾರ್ಯಭಾರ ಅಂತೇಳಿ ಮಾಡ್ರಿ ಅಂತೇಳಿ ಅಂತ ಹೇಳ್ತೀವಿ. ಆಮೇಲೆ ಶಾಲೆಯಲ್ಲಿ ಕಂಪ್ಯೂಟರ್ ಇರುವ ಕೊಠಡಿಗೆ ಭದ್ರತೆ ಇರಲ್ಲ. ಕೆಲವು ಶಾಲೆಗಳಲ್ಲಿ ಕಂಪ್ಯೂಟರ್ ಇರ್ತವೆ, ಅದಕ್ಕೆ ಒಂದು ಸೇಫ್ಟಿ ಡೋರ್ ಇರಲ್ಲ. ಉದಾಹರಣೆ ಕೊಳಗಲ್ಲಲ್ಲಿ ಆ ಥರ ಇದೆ. ಕೊಳಗಲ್ಲಲ್ಲಿ ಈಗ 2 ಸಲ ಆಯ್ತು ಕಳ್ತನ ಆಗೋದು. ಅಡಿಗೆ ಕೋಣೆ ಅಂತ ಇರುತ್ತಲ್ಲ, ಸಾಮಗ್ರಿ ಇರುವಂತ ಕೋಣೆಗೆ ಕಣ್ಣು ಹಾಕಿದ್ದಾರೆ ಅಲ್ಲಿರುವಂತ ಹುಡುಗರೆ, ಆ ಸ್ಕೂಲಲ್ಲಿ ಓದಿದವ್ರೆ. ಹಾಗಾಗಿ ಒಂದ್ಸರಿ ಸಿಲಿಂಡರ್ ಕಳುವಾಯ್ತು, ಆಮೇಲೆ ವಿದ್ಯುತ್ ಉಪಕರಣಗಳು ಕೂಡ ಕಳ್ತನ ಆಯ್ತು. ಅದನ್ನು PDO ಗ್ರಾಮ ಸಭೆಯಲ್ಲಿ ಮಾತಾಡಿದಾಗ ಏನ್ ಹೇಳ್ತಾರೆ, ಅದು ಏನೇ ಸಮಸ್ಯೆ ಬರಲಿ ನಾವು ಕಳ್ತನ ಆಗಿದ್ನ ಮತ್ತೆ ಮತ್ತೆ ಕೊಡಿಸ್ತೀವಿ, ಅದನ್ನ ನೀವು ಜವಾಬ್ದಾರಿತವಾಗಿ ಇಟ್ಕೊಳ್ಳ ಇಲ್ಲ ಅಂತ ಶಾಲೆಯವ್ರ ಮೇಲೆ ಯಾಕೆ ಮಾತಾಡ್ತಾರ PDO ಅವರು. ನಾವು ಕೇಳಿದ್ವಿ, PDO ಅವರೇ ನೀವೇನ್ ಕೊಡಿಸ್ತೀರಿ, ಒಂದ್ಸರಲ್ಲ 9 ಸರಿ ಕಳ್ತನ ಆದ್ರೂ ಕೊಡಿಸ್ತೀರಿ, ಯಾರ ಮನೆ ದುಡ್ಡು ಅದು ಸಾರ್ವಜನಿಕರ ದುಡ್ಡು, ನೀವು ಕೊಡಿಸ್ರಿ ಅವ್ರು ಕಳೀತಾರೆ, ನೀವು ಕೊಡಿಸ್ರಿ ಅವ್ರು ಕಳೀತಾರೆ. ಮತ್ತೆ ಅದನ್ನ ಉಳಿಸ್ಕೊಳ್ಬೇಕಾದ್ರೆ ಜವಾಬ್ದಾರಿ ಯಾರ್ದು? PDO ಅದು, ಶಾಲೆ ಆಡಳಿತ ಮಂಡಳಿ, ಎಲ್ಲರೂ ನೆಗ್ಲೆಕ್ಟೆ. ಹಂಗಾಗಿ ನಾವು ಗ್ರಾಮ ಸಭೆಯಲ್ಲಿ ಕೂಡ ಈ ವಿಚಾರ ಹೇಳಿದೀವಿ, ಸೇಫ್ಟಿ ಡೋರ್ ಮಾಡಿಸ್ರಿ. ಯಾವುದಕ್ಕೆ ಈಗ ಒಂದು 10ರಿಂದ 15 ಕಂಪ್ಯೂಟರ್ ಇದಾವೆ ಸರ್ ಒಂದು ಕೊಠಡಿ. ಈಗಾಗಲೇ ಅದಕ್ಕೂ ಒಂದು ಕಳ್ತನ ಮಾಡೋದಕ್ಕೆ ಕಿಡಿಗೇಡಿಗಳು ಈಗ ಹಿಂದೆ ಕಿಟಕಿಗೆ ರಾಡ್ ಇರ್ತಾವಲ್ಲ, ಅದನ್ನು ಎಳೆಯುವಂತ ಕೆಲಸ ಮಾಡಿದ್ದಾರೆ. ಅವು ಬೆಂಡ್ ಆಗಿದಾವೆ, ಆಗಲೇ ಸರಿಯಾಗಿ ಈಗ ಹೇಳಿದ್ರೆ ಅವು ಕಿತ್ಕೊಂಡ್ ಬರ್ತವೆ. ಹಂಗಾಗಿ ಕಿಟಕಿಗೂ ಮತ್ತು ಮೇನ್ ಡೋರ್ಗೂ ಒಂದು ಸೇಫ್ಟಿ ಡೋರ್ ಮಾಡ್ರಿ ಅಂತ ಹೇಳಿದೀವಿ. ಇವತ್ತಿನವರೆಗೂ ಯಾವುದೇ ಥರದ ಆ ಥರ ಕ್ರಮ ಮಾಡಿಲ್ಲ. ದಯವಿಟ್ಟು ನಿಮ್ಮ ಆದೇಶದ ಮೇರೆಗೆ ಅವರು ಬದಲಾಗ್ತಾರೆ ನೋಡಿ. ಎಲ್ಲ PUCಗೆ ನಿಮ್ಮಲ್ಲಿ ಇರ್ತಕ್ಕಂತಹ ಸಂಚಿಕೆಗಳು ಇರ್ತವೆ ಸರ್, ಅದ್ರ ಪ್ರಕಾರ ಈ ಮೂಲಭೂತ ವಿಷಯ ಏನಂದರೆ ಕಂಪ್ಯೂಟರ್ ಇರ್ತವೆ, ಅದಕ್ಕೆ ಸೇಫ್ಟಿ ಏನು ಮಾಡಿಲ್ಲ ಮಾಡಿರಿ. ಆಮೇಲೆ ಅಕಸ್ಮಾತ್ವಾಗಿ ಇನ್ನೊಂದು ಕೆಲವು ಶಾಲೆಗಳಲ್ಲಿ ದಾಖಲಾತಿಗಳು ಇನ್ನಿತರ ಇರ್ತವೆ. ಇಲ್ಲ ಸರ್, ಸೇಫ್ಟಿ ಡೋರ್ ಇದ್ಬಿಟ್ರೆ ಎಲ್ಲದಕ್ಕೂ ಅನುಕೂಲ ಸರ್. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಗೋನಾಳ ಪ್ರೈಮರಿ ಶಾಲೆಯಲ್ಲಿ ಅದೇನೋ ಫ್ರಾಡ್ ಆಗಿದೆ ಅಂತೇಳಿ ಹಳೆ ದಾಖಲಾತಿಗಳು ಸರ್ 1994 ಕೆಳಗಡೆ ಇರುವಂಥ ಎಲ್ಲ ದಾಖಲಾತಿಗಳು ಇಲ್ಲ ಸರ್. ಅಲ್ಲಿ ಯಾವುದೇ ದೃಢೀಕರಣ, ಈಗ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಅಥವಾ ಕ್ಯಾಸ್ಟಿಗೆ ಸಂಬಂಧಪಟ್ಟಾಗೆ ನಾವೇನಾದರೂ ದೃಢೀಕರಣ ಬರ್ಸ್ಕೊಂಬರೋಣ ಅಂತ ಶಾಲೆಗೆ ಹೋದರೆ ಹಳೆ ದಾಖಲಾತಿಗಳೇ ಶಾಲೆನಲ್ಲಿ ಇಲ್ಲ. ಈಗ ಹಲವಾರು ಬಾರಿ ಉಪಲೋಕಾಯುಕ್ತರು ಬಂದಾಗ ಅವ್ರ ಗಮನಕ್ಕೆ ತೊಗೊಂಬಂದ್ವಿ, ಅದನ್ನು ಸಾಲ್ವ್ ಮಾಡ್ತೀನಿ ಅಂದರು DDPI ಮೇಡಮ್ ಅವರು. ಇವತ್ತಿಗೂ ಅವು ಸಾಲ್ವೇ ಆಗಿಲ್ಲ ಸರ್ ಸಮಸ್ಯೆಗಳು. ಹ್ಞೂ ಸರ್, ಗೋನಹಾಳ. ಹಾಂ ಸರ್, ನಂಬರ್ ಇದೆ ಇದೆ ಕೊಡ್ತೀನಿ. ಹಳೆ ಶಾಲಾ ದಾಖಲಾತಿಗಳು ಉಪಲೋಕಾಯುಕ್ತರು ಬಂದಾಗ ಅವ್ರ ಗಮನಕ್ಕೂ ತಂದಿದ್ದೀವಿ, ಸರಿಪಡಿಸ್ತೀವಿ ಅಂದರು. ಇವತ್ತಿನವರೆಗೂ ಸರಿಪಡಿಸಿಲ್ಲ ಸರ್. ಹಳೆ ದಾಖಲಾತಿಗಳು ಇಲ್ಲವೇ ಇಲ್ಲ. ಅದೇನೋ ಪೊಲೀಸ್ ಕೇಸ್ ಆಗಿದೆ ಅಂತ ಆಗಲಿ, ಅದು ಒಂದು ಕಡೆ ಇನ್ವೆಸ್ಟಿಗೇಷನ್ ಆಗಲಿ, ಆದರೆ ಒಂದು ಜೆರಾಕ್ಸ್ ಅಥವಾ ಏನೋ ಒಂದು ಪ್ರತಿ ಶಾಲೆನಲ್ಲಿ ಇರ್ಬೇಕಲ್ಲ. ಬಂದಾಗ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರೆ ಅವ್ರ ನೌಕರಿಗಳಿಗೆ ಸಮಸ್ಯೆ ಆಗುತ್ತೆ. ಕೆಲವೊಬ್ಬರಿಗೆ ಪ್ರಮೋಷನ್ ಆಗೋದಿರುತ್ತೆ. ಅಂಥ ಟೈಮಲ್ಲಿ ದಾಖಲಾತಿಗಳು ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ. ಅದು ಜೆರಾಕ್ಸ್ ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ. ಈಗ ಅದು ಹೈದರಾಬಾದ್ ಕರ್ನಾಟಕ ಆಯಾ ಶಾಲೆಗಳಲ್ಲಿ ಬಂದಿದೆ, ಜಾರಿ ಆಗಿದೆ. ಅಲ್ಲಿ ಶಾಲೆಗಳಲ್ಲಿ ಬಹಳ ತಿರುಗ್ತಿರ್ತಾರೆ, ಅವ್ರಿದ್ದಾಗ ಇವ್ರಿರಲ್ಲ ಅಂತೇಳಿ ಅವಾಗ ವಿಳಂಬ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿದ್ರೆ ಆ ಶಾಲೆಗಳಿಗೆ ಇದು ಮಾಡ್ತಾರೆ. ಅದು ಕೆಲವು ಮಕ್ಕಳು ಇಲ್ಲಿಗೂ ಬರ್ತಾರೆ, DO ಕಚೇರಿಗೂ ಆ ಥರ DC ಅವರ ಆದೇಶ ಆಗಿದೆ. ಆ ಶಾಲೆಗಳಲ್ಲಿ ಆಗ್ತಾರೆ. ಅದು ಹೋದ ತಕ್ಷಣನೇ ಅದು ಏನು ಬೇಕೋ ಅವರೇ ಬರ್ಕೊಟ್ಬಿಡ್ತಾರೆ. ಅದಕ್ಕೊಬ್ಬರು ಅಧಿಕಾರಿ ಅಂತ ಮಾಡ್ತಾರೆ. ಎಲ್ಲ ತೊಂದರೆ ಆಗ್ಬಾರ್ದು ಸರ್. ಬರೀ ಏನು ಕೊಟ್ಟಿದ್ದಿಲ್ಲ, ಇದ್ರ ಬಗ್ಗೆ ನಾವು ಲೆಟರ್ ಮಾಡಿಸಿ ಸರ್. ಇದಕ್ಕೂ ಮುಂಚೆ ಕೊಟ್ಟಿದ್ದೀವಿ, ಹಿಂಬರ ಕೊಡ್ತಾ ಇಲ್ಲ ಸರ್.
ರಿಸೀವ್ ಕೊಡೋದು. ಅಲ್ಲ ಇಂಬರ ರಿಸೀವ್ ಏನಾಗಿದೆ ಏನು ಕೆಲಸ ಆಗಿದೆ ಅಂತೇಳಿ ಇಂಬರ ಕೊಡ್ತಾ ಇಲ್ಲ ತಮ್ಮ ಇಲಾಖೆಯಿಂದ. ಅದೇ ಯಾವಾಗ ಕೊಟ್ಟಿದ್ದೀರಿ ತಾವು ಅರ್ಜಿ? ಯಾವ ಡೇಟ್ ರಿಸೀವ್ ಆಗಿರ್ತಲ್ಲ? ಇಂಬರ ಕೊಡ್ರಿ ಅಂತ ಮಾಡಿ ಅಂತಂದ್ರೆ ಅದಕ್ಕೆ ಒಂದು ಲೆಟ್ರ್ ಅಧ್ಯಕ್ಷರು ನಂಬರಿಗೆ ವಾಟ್ಸಪ್ಗೆ ಹಾಕ್ಕೊಡ್ತೀವಿ ಸರ್. ಬೇಕಂದ್ರೆ ನಂಬರ್ ಬರ್ಬೋದು ಅಧ್ಯಕ್ಷ. ಲೆಟ್ರ್ ನಿಮಗೊಂದು ಕಳಿಸ್ಕೊಡ್ತೀವಿ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಈಗ ನಾವು ನೀವರಿಗೆ ಕಳಿಸಿದ್ರೆ ನಿಮಗೊಂದು ಪ್ರತಿ ಹಾಕ್ತೀವಿ. ನೀವೇನು ಕೊಟ್ಟಿದ್ದೀರಲ್ಲ ಮನವಿ ಇದಕ್ಕೆ ಸ್ಪಂದನೆ ಆಗಿದೆ ಅಂತಂದು ನಿಮಗೊಂದು ಕ್ರಮ ತಗೊಂಡ್ಕೊಂಡು ನಾವು ಡೈರೆಕ್ಷನ್ ಕೊಟ್ಬಿಡ್ತೀವಿ. POC ತಕ್ಷಣ ಅದ್ರ ಬಗ್ಗೆ ತಗೊಂಡು ನೀವು ನಮಗೊಂದು ವರದಿ ಕೊಡ್ರಿ. ನಾವು ಸಮಸ್ಯೆಗಳು ನಮ್ಗೆ ಹೇಳ್ತೀವಿ. ನೀವು ಕೂಡ ಹೌದು ಸರ್ BOರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ನೋಡಿ ಇದೇನು ಮಾಡಿದ್ದೀರಿ ಅಂತ ನೀವು ಅವ್ರಿಗೆ ಕೇಳ್ಬೋದು. ನಮ್ಮೊಂದು ನೀವು ತಗೊಂಡಿದ್ರೆ ಆಪ್ಷನ್ ನಾನು ಕಾಪಿ ಕೊಟ್ಬಿಟ್ರೆ ನಾವು ನೆಕ್ಸ್ಟ್ ಫಾಲೋ ಮಾಡಿ. ನಂಬರ್ ತಗೊಳ್ಳಿ. ನಂಬರ್ ಸಂಬಂಧಪಟ್ಟ ಇಲಾಖೆ 797 ಯಾರ್ದು? ಅಧ್ಯಕ್ಷರು ಕೊಡಿ ಸರ್. 563 797 ಅಂತ 79 ಇವ್ರಿಗೆ ಕೊಡೋಣ, ನಮ್ಮೂರಿಗೆ ಬರಲ್ಲ ಅದು ಶಾಲೆ. 7975 ಸರ್. 97 ಹ್ಞೂ ಸರ್ ಹೇಳಿ ಸರ್. 7975 631601. ಸರ್ ಈಗ ಇಲ್ಲ ಸರ್ ನಾನು ಮಾಡ್ತೀನಿ ಬನ್ನಿ. ನಿಮಗೆ ಇವತ್ತು ನಾಳೆ ಇಂಬರ ಕೊಡ್ರಿ. ನಿಮಗೆ ಲೆಟರ್ ಕೊಡ್ತಾರೆ. ಪೇಪರ್ನಾಗ ಇನ್ನೊಂದು ವಾಟ್ಸಪ್ ಹಾಕ ನಾವು ಸಾರಿ ವಾಟ್ಸಪ್ನಾಗ ಇದ್ದಿದ್ದು ಹಾಕ್ಸಿ. ಅಲ್ಲ ಸಾ ನಂಬರ್ ತೊಗೊಳ್ರಿ ರವಿ ಅವರೇ. ತಗೋತೀವಿ ಹೊರಗೆ ತಗೊಂತೀವಿ ಸರ್. ನಂಬರ್ ಕಿತ್ತಿರಲ್ಲ. ಅದೇ ಹೊರಗಾದ್ರೆ ಒಂದು ಕಂಪನಿ ಎಲ್ಲ 630 ಏನು ಮಾಡೋದು ಚೆನ್ನಾಗಿ. ಅಲ್ಲ ನೀನು ಕೂಡ ಉಂಟಂತ ಅಪ್ರಿಷಿಯೇಟ್ ಮಾಡ್ತೀನಿ ನಿಮಗೆಲ್ಲ. ಎದಕ್ಕೆ ಅಂತಂದ್ರೆ ನೋಡ್ರಿ ಈ ದಿವಸ ನಿಮ್ಮ ಕೆಲಸ ಅಲ್ಲ ಪಾಪ ಆದರೆ ಇಲಾಖೆ ಕೆಲಸ ಸಾರ್ವಜನಿಕರ ಕೆಲಸ ಅಂತೇಳಿ ನೀವು ಏನು ಕೇಳ್ತೀವಿ ಮೂಲಭೂತ ಸೌಕರ್ಯಗಳು ಶಾಲೆಗಳಿಗೆ ಸರಿ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ತಿದ್ದೀನಿ. ನಾವು ಕೂಡ ತಕ್ಷಣ ಮೇಡಮ್ ಬರ್ತಾರೆ ಇವತ್ತು ಗಮನಿಸ್ಕೊಳ್ತೀನಿ. ಗಮನಿಸ್ಕೊಳ್ತೀನಿ ಮತ್ತು ಕೇಶವ ಕರ್ಸಿ ಇದನ್ನು ಜಲ್ದಿ ಮಾಡಿ ರೆಡಿ ಮಾಡೋ ಈಗಲೇ ಕರೆಸ್ತೀನಿ ಮಾಡಿ ಇಲ್ಲ ಮಾಡ್ತಾರೆ 100%. ನೀವು ಒಳ್ಳೆ ಇದನ್ನು ಕೇಳಿದ್ರಿ ಪಾಪ ಪ್ರತಿಯೊಂದು ನೀವೇನು ತೆಗೆದು ಫೋಟೋ ಬಂದಿಲ್ಲ. ನಾನು ನಾಳೆ ಇನ್ನೊಂದಂತೆ ಫೋಟೋ ಹೇಳ್ತೀನಿ. ತಾಲೂಕು ಅಧ್ಯಕ್ಷರವರು ಪರಿಚಯ ಮಾಡ್ಕೊಂತೀರಾ? ನಮಸ್ತೆ ಮೇಡಮ್. ಹಾಂ ನೋಡ್ರಿ ಇಲ್ಲ ಇಲ್ಲ ಇದರ ಬರ್ರಿ ಎಲ್ಲರೂ ನಿಮ್ಮದೊಂದು ಅಧಿಕಾರ ಆಧಾರ್ ಕಾರ್ಡ್. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಇಲಾಖೆ ಪರವಾಗಿ ತಮಗೆಲ್ಲ ಧನ್ಯವಾದಗಳು. ಫೋನ್ ಮಾಡ್ತೀವಿ ಸರ್. ಲೋಕಲ್ ಶಾಲೆಗಳಿಗೆ ವಿಸಿಟ್ ಮಾಡಿದಾಗ ತಮಗೆ ಫೋನ್ ಮಾಡ್ತೀವಿ.
ಮೇಡಮ್ ಅವ್ರದ್ದು ಬೇಗ ಬರಬೇಕು. ಆಮೇಲೆ EC ನಂಬರ್ ಮೇಡಮ್ ಮತ್ತೆ ಯಾಕೆ ಹೇಳ್ತೀರಿ ಮೇಡಮ್ ಒಂದ್ಸತಿ ಇದಿರಲ್ಲ ಟವರ್ ನಾಳೆ ಮಾಡೋದಿಲ್ಲ. ಹೇಳಿದ್ರು ಕೂಡ ಅಲ್ಲ ಮನೇಲೆ ಕೂತ್ಕೊಂಡು ಇಲ್ಲಿಂದ ಸರ್ ಥ್ಯಾಂಕ್ ಯು ಸರ್. ಮುಗಿಸ್ತೀವಿ ಅಂತ ಹೇಳು ಲೈವ್ ಮಾಡಿನೆಲ್ಲ ಫಿನಿಶ್ ಮಾಡೋಣ. ರಿಸೀವ್ಡ್ ಇಸ್ಕೊಂಬರ್ತಾನ ಇಲ್ಲಿಗೆ ರಿಸೀವ್ಡ್ ಇಸ್ಕೊಂಡಿಲ್ಲ ನಾನು ಕಮ್ಮ ದಿನೇ ಹಾಂ ಹಾಂ ಮತ್ತೆ ಎಲ್ಲಿದೆ ಜೆರಾಕ್ಸ್ ಎಲ್ಲಿದೆ? ಅಲ್ಲೇ ಇಟ್ಕೊಂಡದ ಚೇಂಬರ್ ತಾಗ ಇದೀಗ ಮುಕ್ತ ಲೈವ್ ಮುಕ್ತಾಯ ಅಂತ ಹೇಳು ಎಲ್ರಿಗೂ ನಮಸ್ಕಾರ. ನಾನು ರವಿ, ಜಿಲ್ಲಾ ಕಾರ್ಯದರ್ಶಿ ಬಳ್ಳಾರಿ. ಹಾಗೇನೆ ನಮ್ಮ ಜೊತೆಗೆ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಇಲ್ಲಿ ಶಾಲಾ ಉಪನಿರ್ದೇಶಕರು ಅವರನ್ನ ಇವತ್ತು ಭೇಟಿ ಮಾಡಿ ಶಾಲೆಗಳಲ್ಲಿನ ಇಲ್ಲಿ ಲೋಕಲ್ ಶಾಲೆಗಳಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅವ್ರ ಗಮನಕ್ಕೆ ಪತ್ರದ ಮುಖೇನ ಅವ್ರ ಗಮನಕ್ಕೆ ತಂದಿದ್ದೀವಿ. ಇನ್ನೊಂದ್ಸರಿ ಅವೆಲ್ಲ ಸಾಲ್ವ್ ಮಾಡ್ರಿ. ಮತ್ತೆ ಮೂಲಭೂತ ಸೌಕರ್ಯಗಳಿಲ್ಲ, ಶಾಲಾ ಶಿಕ್ಷಕರು ಸರಿಯಾದ ಸಮಯಗಳಿಗೆ ಶಾಲೆಗಳಿಗೆ ಅಟೆಂಡ್ ಮಾಡ್ತಾ ಇಲ್ಲ, ಪರೀಕ್ಷಾ ಸಮಯ, ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಂತೂ ಬಹಳ ಮರೀಚಿಕೆ ಆಗಿದೆ ಅಂತ ಹೇಳಿ ನಾವು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಕಂಪ್ಯೂಟರ್ ಕೊಠಡಿಗಳಿಗೆ ಭದ್ರತೆ ಇರೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನ ಸಾರಿಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಈಗ ಹಲವು ಬಾರಿ ಇದಕ್ಕೂ ಮುಂಚೆ ಹಲವು ಬಾರಿ ಇಲ್ಲಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮತ್ತೆ BEO ಗಮನಕ್ಕೆ ತಂದರೂ ಕೂಡ ಹಲವಾರು ಸಮಸ್ಯೆಗಳು ಬಗೆಹರಿದಿಲ್ಲ. ಹೀಗೇನೆ ಇದಾವೆ. ಆದ್ರಿಂದ ಮತ್ತೊಮ್ಮೆ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಸರ್ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ. ಮೊನ್ನೆ ಉಪನಿರ್ದೇಶಕರು ನಮ್ಮ ಗ್ರಾಮಕ್ಕೆ ಬಂದಾಗೆ ನಾವು ಕೇಳಿದ್ವಿ, ಸರಿಯಾದ ಟೈಮಿಗೆ ಬರ್ತಾ ಇಲ್ಲ ಶಿಕ್ಷಕರು ಅಂತಂದಾಗ ಅವ್ರು ಒಂಥರ ಬೇಜವಾಬ್ದಾರಿ ಉತ್ತರ ಕೊಟ್ಟರು ನಮಗೆ. ಇಲ್ಲ ನಿಮ್ಮೂರಿಗೆ ಒಂದು 3-4 ಬಸ್ ಮಾಡಿಸ್ರಿ ಬರ್ತಾರೆ ಅನ್ನುವಂಥ, ಸರಿಯಾದ ಟೈಮಿಗೆ ಬರ್ತಾರೆ, ಬಸ್ ವ್ಯವಸ್ಥೆ ಮಾಡಿಸ್ರಿ ಅನ್ನುವಂಥ ಮಾತು ಹೇಳಿದ್ರು. ನಾವು ಅವತ್ತೇ ಪ್ರಶ್ನೆ ಮಾಡಿದ್ವಿ, ನೀವು ಒಬ್ಬ ಉಪನಿರ್ದೇಶಕರಾಗಿ ಇಂತಹ ಮಾತನ್ನು ನೀವು ಹೇಳ್ಬಹುದಾ ಅನ್ನುವಂಥ ಕ್ವಶನನ್ನು ನಾವು ಅವತ್ತೇ ಅವ್ರಿಗೆ ಮಾಡಿದ್ದೀವಿ. ಮತ್ತೊಂದು ಸಾರಿ ರೈಟಿಂಗಲ್ಲಿ ಕೊಡೋಣ ಅನ್ನೋ ಉದ್ದೇಶಕ್ಕೆ ಮತ್ತೊಂದು ಸಾರಿ ರೈಟಿಂಗಲ್ಲಿ ಕೊಟ್ಟು ಅವ್ರ ಗಮನಕ್ಕೆ ತರ್ತಿದ್ವಿ. ಆಮೇಲೆ ಸರ್ಕಾರಕ್ಕೂ ನಾವು ಕೇಳ್ತಾ ಇದೀವಿ, ಸರ್ಕಾರ ನಡೆಸುವಂತ ಪುಣ್ಯಾತ್ಮರೇ, ನೀವು ಕೂಡ ಬಿಟ್ಟಿ ಭಾಗಗಳಿಗೆ ಬಸ್ಗಳನ್ನೆಲ್ಲ ಬಂದ್ ಮಾಡಿಸಿ ಇವತ್ತು ಮಕ್ಕಳಿಗೆ ಟೀಚಿಂಗ್ ಮಾಡೋದಕ್ಕೆ, ಪಾಠ ಮಾಡೋದಕ್ಕೆ, ಸಮಯಕ್ಕೆ ಸರಿಯಾಗಿ ಹೋಗೋಕ್ಕೆ ಟೀಚರ್ಗಳಿಗೆ ಬಸ್ಗಳಿಲ್ಲ. ನಿಮ್ಮ ಸರ್ಕಾರದ ಅಧೀನದಲ್ಲಿರುವ DDPI ಮೇಡಮ್ ಅವರೇ ಹೇಳ್ತಾರೆ, ಯಾರು ಕೇಳಕ್ ಬರ್ತಾರೆ ಅವ್ರಿಗೆ ಕೇಳ್ತಾರೆ, ನೀವು ಒಂದು 3-4 ಬಸ್ ಬಿಡಿಸ್ರಿ ನಿಮ್ಮ ಊರಿಗೆ ಅಂತ. ಇದು ಸರ್ಕಾರ ನಡೆಸುವಂತ ಸಾರಿಗೆ ಮಂತ್ರಿಗಳೇ ತಮ್ಮ ಗಮನಕ್ಕಿರ್ಲಿ. ಕೆಲವೊಂದು ತಾಲೂಕುಗಳಿಗೆ, ಕೆಲವೊಂದು ತಾಲೂಕು ಇರುವಂತ ಹಳ್ಳಿಗಳಿಗೆ ಬಸ್ಗಳ ವ್ಯವಸ್ಥೆನೇ ಇಲ್ಲ. ಪರೀಕ್ಷಾ ಸಮಯ, ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕು, ಹಾಳಾಗಿ ಹೋಗ್ತಾ ಇದೆ. ಸರ್ಕಾರ ನಡೆಸುವಂತ ಗಣ್ಯ ವ್ಯಕ್ತಿಗಳೇ, ಪುಣ್ಯಾತ್ಮರೇ, ನಿಮಗೆ ಕೈ ಮುಗಿತೀವಿ. ದಯವಿಟ್ಟು ಈ ತರ ದಯನೀಯ ಸ್ಥಿತಿಗೆ ಬಡವ್ರ ಮಕ್ಕಳನ್ನ ತಳ್ಳಬೇಡಿ ಅಂತೇಳಿ ನಾನು ಬಹಳ ಬೇಸರದಿಂದ ಮುಗಿಸ್ತಾ ಇದ್ದೀನಿ. ಇದಕ್ಕೇನಿದೆ ದಯವಿಟ್ಟು ಮಕ್ಕಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ರಿ ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸರ್. ನಮಸ್ಕಾರ. ಧನ್ಯವಾದ.